ಭಾರತ ಮತ್ತು ನ್ಯೂಜಿಲೆಂಡ್ ಮ್ಯಾಚ್ ಇದೆ. ಪ್ರತಿಯೊಬ್ಬ ಭಾರತೀಯನೂ ಕೂಡ ಎಲ್ಲ ಕೆಲಸಗಳನ್ನು ಬಿಟ್ಟು ಇವತ್ತು ಮ್ಯಾಚ್ ನೋಡಿ ಭಾರತೀಯರಿಗೆ ನಾವು ಸಪೋರ್ಟ್ ಮಾಡೋಣ. 100% ಗೆದ್ದೇ ಗೆಲ್ತಾರೆ ಅಂತೇಳಿ ಕಾನ್ಫಿಡೆಂಟ್ ಇದೆ. ಗೆಲ್ತಾರೆ. ಎಲ್ಲರೂ ಕೂಡ ಮನೆಯಲ್ಲಿ ಮತ್ತು ಎಲ್ಲ ಹೊರಗಡೆ ಏನು ಮ್ಯಾಚ್ ನೋಡ್ತಾ ಇದ್ದೀರಿ ಎಲ್ಲರೂ ಕೂಡ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡಿ. ಇಂಡಿಯಾ ಗೆದ್ದೇ ಗೆಲ್ಲುತ್ತೆ. ಆಲ್ ದ ಬೆಸ್ಟ್ ಇಂಡಿಯಾಗೆ. ಗೆದ್ದು ಬಾ ಇಂಡಿಯಾ. ಈಗ ಭಾರತ ಮತ್ತು ನ್ಯೂಜಿಲೆಂಡ್ ಅದು ICC ಚಾಂಪಿಯನ್ ಟ್ರೋಫಿ ದುಬೈನಲ್ಲೇ ಆಡ್ತಾ ಇದ್ದಾರೆ. ಬ್ಯಾಟಿಂಗ್ ಮತ್ತೆ ಬೌಲಿಂಗ್ ಫಾರ್ಮ್ಯಾಟ್ ಆಗಿದೆ. ತಮ್ಮ ಪ್ರಕಾರ ಈ ಭಾರತದಲ್ಲಿ ಒಳ್ಳೆ ಆಟ ಯಾರು ಆಡ್ಬೋದು ಅಂತ? ಈಗ ನಾವು ನೋಡಿದಾಗೆ ಕೊಹ್ಲಿ ಅವರು ಒಳ್ಳೆ ಫಾರಮಲ್ಲಿದ್ದಾರೆ. ಒಂದು 100 ಹೊಡೆದಿದ್ದಾರೆ, ಪ್ಲಸ್ ಒಂದು 80 ಸಮಥಿಂಗ್ ಎರಡನೇ ಮ್ಯಾಚಲ್ಲಿ ಆಡಿದ್ದಾರೆ. ಅದೇ ರೀತಿ ರೋಹಿತ್ ಶರ್ಮಾ ಅವರು ಕೂಡ ಒಳ್ಳೆ ಫಾರ್ಮಲ್ಲಿದ್ದಾರೆ. ನಮ್ಮ ಎಸ್ಪೆಷಲಿ ನಮ್ಮ ಕನ್ನಡಿಗರಾದಂತಹ ರಾಹುಲ್ ಅವರು ಕೂಡ ಕಳೆದ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಭಾರತದ ಗೆಲುವಿಗೆ ಕಾರಣಕರ್ತರಾಗಿದ್ದಾರೆ. ಸೊ ಇನ್ನೂ ಹಲವಾರು ಇದ್ದಾರೆ. ಗಿಲ್ ಅವರಿದ್ದಾರೆ. ಹಾಗೆ ಬೌಲಿಂಗ್ ವಿಭಾಗದಲ್ಲೂ ಕೂಡ ತುಂಬ ಶಕ್ತಿಯುತವಾಗಿದೆ ಭಾರತದ ತಂಡ. ಸೊ 100% ಗೆದ್ದೇ ಗೆಲ್ತಾರೆ. ಅದರಲ್ಲಿ ದೂಸರ ಮಾತೇ ಇಲ್ಲ. ಭಾರತಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಗೆದ್ದು ಬಾ ಇಂಡಿಯಾ, ಗೆದ್ದು ಬಾ. ನಾವೆಲ್ಲರೂ ಕೂಡ ಇವತ್ತು ಚೇರ್ ಆಫ್ ಮಾಡೋಣ, ಸಪೋರ್ಟ್ ಮಾಡೋಣ. ಪ್ರತಿಯೊಬ್ಬ ಭಾರತೀಯರು ಕೂಡ ಸಪೋರ್ಟ್ ಇದ್ದೀವಿ. ನೀವು ಗೆಲ್ರಿ. ತಮ್ಮ ಹೆಸರು ಸರ್ ಅಣ್ಣಪ್ಪ ಅಂತೇಳಿ. ಚಾಂಪಿಯನ್ ಟ್ರೋಫಿ ಏನು ಇಂಡಿಯಾ ಮತ್ತು ನ್ಯೂಜಿಲೆಂಡ್ ವಿರುದ್ಧ ನಡೀತಾ ಇದೆ. ಇದರಲ್ಲಿ ನಮ್ಮ ಇಂಡಿಯಾ ಟೀಮು ಭರವಸೆ ಇದೆ ನಮ್ಗೆ ಗೆಲ್ತಾರಂತ. ಟ್ರೋಫಿ ಗೆದ್ದೇ ಗೆಲ್ತಾರಂತ ನಮ್ಮ ಭರವಸೆ ಇದೆ. ರೋಹಿತ್ ಶರ್ಮಾ ಒಂದು ನೇತೃತ್ವದಲ್ಲಿ ಈ ಒಂದು ನಮ್ಮ ಇಂಡಿಯಾ ಟೀಮ್ ಆಡ್ತಾ ಇದೆ. ಆಲ್ ದ ಬೆಸ್ಟ್. ಈಗ ಭಾರತ ಒಂದು ICC ಚಾಂಪಿಯನ್ ಟ್ರೋಫಿಯನ್ನು ದುಬೈನಲ್ಲಿ ಆಡ್ತಾ ಇದೆ ವರ್ಸಸ್ ನ್ಯೂಜಿಲೆಂಡು. ಬ್ಯಾಟಿಂಗ್ ಮತ್ತು ಬೌಲಿಂಗ್ ಫಾರ್ಮ್ಯಾಟ್ ಯಾವ ರೀತಿ ಇದೆ ಇಂಡಿಯಾದ ಬ್ಯಾಟಿಂಗು ಬೌಲಿಂಗ್ ತುಂಬ ಚೆನ್ನಾಗಿದೆ. ಯಾಕಂತಂದರೆ ಈಗ ಶಮಿ ಆಗಿರ್ಬೋದು ಅಥವಾ ಬೂಮ್ರಾ ಆಗಿರ್ಬೋದು ಎಲ್ಲ ಚೆನ್ನಾಗಿ ಬೌಲಿಂಗ್ ಮಾಡ್ತಾಯಿದ್ದಾರೆ. ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸ್ತಾ ಇದ್ದಾರೆ. ನಮಗೆ ಖಂಡಿತ ಭರವಸೆ ಇದೆ ಇಂಡಿಯಾ ಟೀಮ್ ಗೆದ್ದೇ ಗೆಲ್ಲುತ್ತೆ ಅಂತ. ಬ್ಯಾಟಿಂಗ್ ಫಾರ್ಮ್ಯಾಟ್ ಹೇಗಿದೆ? ಕೊಹ್ಲಿ ಈ ಸಲ 100 ಹೊಡಿತಾರೆ ನಂಬಿಕೆ ಇದೆ. ನೋಡೋಣ ಏನಾಗುತ್ತೋ ಅಂತ. ರೋಹಿತ್ ಶರ್ಮಾ ಆಗಿರ್ಬೋದು, ಕೊಹ್ಲಿ ಆಗಿರ್ಬೋದು, ಈ ಥರ ಬ್ಯಾಟ್ಸ್ಮನ್ ಇದ್ದಾರೆ. ಗಿಲ್ ಆಗಿರ್ಬೋದು. ಒಟ್ಟಾರೆಯಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈಗ ಇಂಡಿಯಾ ಟೀಮಿಗೆ ಗೆಲ್ಲಬೇಕಂತ ನಾವು ಆಶಿಸ್ತೀವಿ. ನಿಮ್ಮ ಹೆಸರು? ಶಿವಕುಮಾರ್. ನಮ್ಮ ಭಾರತ ದೇಶ ಫೈನಲ್ಗೆ ಹೋಗಿದೆ. ಚಾಂಪಿಯನ್ ಟ್ರೋಫಿಯಲ್ಲಿ ಫೈನಲ್ಗೆ ಹೋಗಿದೆ. ಆಲ್ ದ ಬೆಸ್ಟ್ ಹೇಳ್ತೀನಿ ಮೊದಲನೇದಾಗಿ. ಯಾಕೆಂದರೆ ನಮ್ಮ ಭಾರತ ದೇಶ ತಂಡದ ಆಟಗಾರರು 8 ಜನನೂ ಬ್ಯಾಟ್ಸ್ಮನ್ ಇದ್ದಾರೆ, ಆಲ್ರೌಂಡ್ಸ್ ಇದ್ದಾರೆ. ಹಾಗಾಗಿ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ. ಆಲ್ ದ ಬೆಸ್ಟ್ ಇಂಡಿಯಾ. ಮತ್ತು ಬೌಲಿಂಗ್ ಬ್ಯಾಟಿಂಗ್ ಫಾರ್ಮ್ ಹೇಗಿದೆ ಸರ್ ಈಗ ಇಂಡಿಯಾ? ಮೊನ್ನೆ ಈ ಸಲ ನಮ್ಮ ಭಾರತ ದೇಶ ಫೈನಲ್ನಲ್ಲಿ ಗೆದ್ದೇ ಗೆಲ್ಲುತ್ತೆ ಅನ್ನೋ ಭರವಸೆ ಇದೆ. ಯಾಕಂತಂದರೆ ನಮ್ಮ ತಂಡದಲ್ಲಿ 8 ಜನ ಆಲ್ರೌಂಡ್ಸ್ ಇದ್ದಾರೆ. ಯಾಕಂದರೆ ಉತ್ತಮವಾದ ಫಾರ್ಮಲ್ಲಿದ್ದಾರೆ. ಒಳ್ಳೆ ಬೌಲಿಂಗು ಸಹ ಮಾಡ್ತಾ ಇದ್ದಾರೆ. ಅದೇ ರೀತಿ ವಿರಾಟ್ ಕೊಹ್ಲಿ ಅವರು ತಮ್ಮ ಬ್ಯಾಟಿಂಗ್ ಅದ್ಭುತ ಫಾರ್ಮ್ ಬಂದ್ದಾರೆ. ಹಾಗಾಗಿ ಫೈನಲಲ್ಲಿ ಅವರು ಈ ಸಲ ಮೊನ್ನೆ ಸೆಮಿಫೈನಲ್ ಸೆಂಚುರಿ ಮಿಸ್ ಆಗಿದೆ. ಈ ಸಲ ಅವರು ಸೆಂಚುರಿ ಹೊಡೆದು ಇಂಡಿಯಾನ ಗೆದ್ದೇ ಗೆಲ್ಲಿಸ್ತಾರೆ ಅನ್ನೋ ಭರವಸೆ ನಮ್ಮೆಲ್ಲರಲ್ಲೂ ಇದೆ. ಬ್ಯಾಟಿಂಗ್ ಮತ್ತು ಬೌಲಿಂಗ್ ಫಾರ್ಮ್ಯಾಟ್ ಹೇಗಿದೆ ಸರ್ ಈಗ? ಬೌಲಿಂಗಲ್ಲೂ ಅಷ್ಟೇ ಚೆನ್ನಾಗಿದೆ. ಯಾಕಂತಂದರೆ ಸ್ಪಿನ್ನರ್ ಅಂತೂ ನಮ್ಮ ಬ್ಯಾಟ್ಸ್ಮನ್ಗಳಿಗೆ ಎದುರಾಳಿ ತಂಡಗಳಿಗೆ ಕಟ್ ಆಗ್ತಿದ್ದಾರೆ. ಹಾಗಾಗಿ ಬೌಲಿಂಗ್ ಮಾತ್ರ ಅದ್ಭುತವಾಗಿದೆ. ಅವ್ರಿಗೂ ಸಹ ಫಾರ್ಮ್ ಚೆನ್ನಾಗಿದೆ. ಹಂಗಾಗಿ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಫೈನಲ್. ಒಂದು ಕಡೆ ICC ಚಾಂಪಿಯನ್ ಟ್ರೋಫಿ ದುಬೈನಲ್ಲಿ ನಡೀತಾ ಇದೆ. ನ್ಯೂಜಿಲೆಂಡ್ ವರ್ಸಸ್ ಇಂಡಿಯಾ ಆಡ್ತಾ ಇದೆ. ಯಾವ ರೀತಿ ಕ್ರೇಜ್ ಇರುತ್ತೆ ಸರ್? ಎರಡೂ ತಂಡಗಳು ಬಲಿಷ್ಠವಾಗಿದೆ. ಹಾಗಾಗಿ ನಮ್ಮ ತಂಡಕ್ಕೆ ಹೆಚ್ಚಿನ ಪ್ರಬಲ ಇದೆ. ಗೆದ್ದೇ ಗೆಲ್ಲುತ್ತೆ ಅನ್ನೋ ಭರವಸೆ ಇದೆ. ಯಾಕಪ್ಪ ಅಂತಂದರೆ ಬೌಲರ್ಸು ಹಾಗೇ ಇದ್ದಾರೆ, ಬ್ಯಾಟ್ಸ್ಮನ್ನು ಆಲ್ರೌಂಡ್ಸ್ ಆಗೇ ಇದ್ದಾರೆ. ಹಂಗಾಗಿ ನಮ್ಮ ತಂಡದ ನಾಯಕರಾದಂಥ ರೋಹಿತ್ ಶರ್ಮಾ ಅವರು ನಿಜವಾಗ್ಲೂ ಒಳ್ಳೆ ನಾಯಕತ್ವ ನಿಭಾಯಿಸ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ ಸರಿಯಾದ ಟೈಮಿಗೆ ಬೌಲಿಂಗನ್ನು ನೀಡಿ ಸರಿಯಾದ ಟೈಮಿಗೆ ಎದುರಾಳಿಗಳನ್ನ ಹೇಗೆ ಕಟ್ಟಾಕಬೇಕು ಅನ್ನೋದನ್ನ ಅವ್ರು ನಿಜವಾಗ್ಲೂ ಚಾಣಕ್ಯತನ ಭಾಳ ಇದೆ. ಹಾಗಾಗಿ ಗೆದ್ದೇ ಗೆಲ್ತಾರೆ ನಮ್ಮ ಇಂಡಿಯಾ. ಏನು ಹೇಳ್ತೀರಾ ಇಂಡಿಯಾಗೆ? ಈಗ ಆಡಕ್ಕೆ ಹೋಗ್ತಾ ಇದೆ ಇಂಡಿಯಾ ಈಸ್ ಆಲ್ ದ ಬೆಸ್ಟ್. ಗೆದ್ದೇ ಗೆಲ್ಲುತ್ತೆ ಅನ್ನೋ ಭರವಸೆ ಇದೆಯಲ್ಲ, ಮತ್ತೇನು ಹೇಳೋದು? ನಮ್ಮ ಹೆಸರು? ನಮ್ಮ ಹೆಸರು ನಾಗರಾಜ್ ಪೈಲಟ್ ಅಂತ. ಏನು ಈ ದಿನ ಚಾಂಪಿಯನ್ ಟ್ರೋಫಿ ನಡೀತಾ ಇದೆ. ಭಾರತ ಗೆಲ್ಲಿ ಅಂತೇಳಿ ಕರ್ನಾಟಕ ವಿಜಯ ಸೇನೆಯಿಂದ ಶುಭ ಕೋರ್ತಾ ಇದ್ದೀವಿ. ಖಂಡಿತವಾಗಿಯೂ ಏನು ವಿರಾಟ್ ಕೊಹ್ಲಿ ಅವರು ಏನು 82 ಸೆಂಚುರಿ ಹೊಡೆದಿದ್ದಾರೆ. ಅವರು 100 ಹೊಡೆಯುವಂಥ ಎಲ್ಲ ಅವಕಾಶಗಳಿದೆ. ಈ ಬಾರಿಯ ದುಬೈನಲ್ಲಿ ನಡೀತಿರ್ತಕ್ಕಂಥ ಮ್ಯಾಚನ್ನು ಕನ್ನಡಿಗರು ಹೆಚ್ಚಿನದಾಗಿ ಸ್ಫೂರ್ತಿದಾಯಕವಾಗಿ ಎಲ್ಲರೂ ಕೂಡ TV ಮುಂದೆ ಕೂತ್ಕೊಂಡು ಮ್ಯಾಚ್ ನೋಡ್ತೀವಿ. ಯಾಕಂದರೆ ದುಬೈಗೆ ಬರಲಿಕ್ಕೆ ಆಗ್ತಾ ಇಲ್ಲ. ಅಷ್ಟು ಟಿಕೆಟ್ಗಳು ಆಲ್ರೆಡಿ ಈಗಾಗಲೇ ಸೇಲ್ ಆಗಿದೆ. ಆ ಖುಷಿನ ಜೋಶ್ನ ನಮ್ಮ ಮನೆಗಳಲ್ಲಿ ನಾವು ಮತ್ತು ಈಗ ಕ್ರೀಡಾಂಗಣಕ್ಕೂ ಸಮೇತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಕ್ರೀಡಾ ಇಲಾಖೆಗೆ. ಆ ಕ್ರೀಡಾಂಗಣದಲ್ಲೂ ಕೂಡ LED ಸ್ಕ್ರೀನ್ ಹಾಕಲಿಕ್ಕೆ ನಾನು ಅನುವು ಮಾಡ್ಕೊಂಡು ಕೊಡಬೇಕು ಅಂತೇಳಿ ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ ವಿನಂತಿ ಮಾಡ್ಕೊಳ್ತೀನಿ. ವಿರಾಟ್ ಕೊಹ್ಲಿ ಈ ಬಾರಿ 100 ಹೊಡೆದೇ ಹೊಡಿತಾರೆ. ರೋಹಿತ್ ಶರ್ಮಾ ನೇತೃತ್ವದಲ್ಲಿ ಚಾಂಪಿಯನ್ ಟ್ರೋಫಿ ಗೆದ್ದೇ ಗೆಲ್ತೀವಿ. ಆಲ್ ದ ಬೆಸ್ಟ್ ಇಂಡಿಯಾ. ಒಂದೇ ಮಾತ್ರ.